ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೀವೇನಾದರೂ ಕ್ರೆಡಿಟ್ ಕಾರ್ಡ್ ತಗೋಬೇಕು ಅನ್ನೋ ಪ್ಲಾನ್ನಲ್ಲಿ ಇದ್ರೆ ಸ್ನೇಹಿತರೆ, ಅದರಲ್ಲೂ ಯಾವುದೇ ಜಾಯ್ನಿಂಗ್ ಫೀಸ್ ಇಲ್ಲದೆ, ಆನ್ಯುವಲ್ ಫೀಸ್ ಕೂಡ ಇಲ್ಲದೆ, ಲೈಫ್ ಟೈಮ್ ಫ್ರೀ ಇರೋ, ಸಾಕಷ್ಟು ಎಕ್ಸ್ಕ್ಲೂಸಿವ್ ಆಫರ್ಗಳಿರೋ ಕ್ರೆಡಿಟ್ ಕಾರ್ಡನ್ನು ತಗೋಬೇಕು ಅಂತ ನೋಡ್ತಾ ಇದ್ರೆ ಈ ವರದಿ ನಿಮಗಾಗಿ. ಅಟ್ ಪ್ರೆಸೆಂಟ್ ಒಂದಿಷ್ಟು ಆಕರ್ಷಕ ಆಫರ್ಗಳಿರೋ ಕೆಲ ಕ್ರೆಡಿಟ್ ಕಾರ್ಡ್ಸ್ ಬಂದಿವೆ. ಫ್ರೀ ಸಿನಿಮಾ ಟಿಕೆಟ್ನಿಂದ ಹಿಡಿದು ಬರೋಬ್ಬರಿ 10 ಲಕ್ಷ ರೂಪಾಯಿ ಲೈಫ್ ಕವರೇಜ್ ಇನ್ಶೂರೆನ್ಸ್ ಅನ್ನ ಫ್ರೀ ಆಗಿ ಕೊಡೋ ಆಫರ್ ವರೆಗೆ ಕ್ರೆಡಿಟ್ ಕಾರ್ಡ್ಸ್ ಇವೆ. ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವರದಿಯಲ್ಲಿ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಇವುಗಳ ಫೀಚರ್ಸ್ ಏನು ಅದೆಲ್ಲವನ್ನ ನೋಡಿ ನೀವು ನಿಮಗೆ ಇಷ್ಟ ಆದರೆ ಕನ್ಸಿಡರ್ ಮಾಡ್ಬೋದು. ಕೆಲವೇ ಸೆಕೆಂಡ್ಸ್ ಅಲ್ಲಿ ಕ್ರೆಡಿಟ್ ಕಾರ್ಡ್ಗೆ ನೀವು ಅಪ್ಲೈ ಮಾಡಬಹುದು. ಅದರಲ್ಲೂ ಕೂಡ ಸ್ನೇಹಿತರೆ, ಮಂತ್ ಎಂಡ್ ನಲ್ಲಿ ಕ್ರೆಡಿಟ್ ಕಾರ್ಡ್ಗಳ ಮಹತ್ವ ತುಂಬಾ ಜಾಸ್ತಿ ಆಗುತ್ತೆ. ತುಂಬಾ ಜನ ಕ್ರೆಡಿಟ್ ಕಾರ್ಡ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾರೆ. ಓಕೆ, ಖಾಲಿ ಆಗ್ಬಿಟ್ಟಿದೆ ದುಡ್ಡು, ಕ್ರೆಡಿಟ್ ಕಾರ್ಡ್ ಇದ್ರೆ ಮ್ಯಾನೇಜ್ ಆಗ್ಬಿಡ್ತಾ ಇತ್ತು ಅಂತ ಹೇಳಿ. ಅದೇ ಕಾರಣಕ್ಕೆ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಕೂಡ ಈ ಅವಧಿಯಲ್ಲಿ ಜಾಸ್ತಿ ಜನ ಮಾಡ್ತಾರೆ. ಹಾಗಾಗಿ ಆಸಕ್ತರು ಈ ವರದಿಯನ್ನ ಮಿಸ್ ಮಾಡದೆ ಕಡೆ ತನಕ ನೋಡಿ. ಆಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್ ನಾವು ರಿವ್ಯೂ ಮಾಡ್ತಿರೋ ಮೊದಲನೇ ಕ್ರೆಡಿಟ್ ಕಾರ್ಡ್ ಸ್ನೇಹಿತರೆ, ಆಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್. ಯಾವುದೇ ಜಾಯ್ನಿಂಗ್ ಫೀಸ್ ಇಲ್ಲ, 0 ಜಾಯ್ನಿಂಗ್ ಫೀಸ್ ನ ಕಾರ್ಡ್ ಇದು. ಹಾಗೆ 0 ಲಾಸ್ಟ್ ಕಾರ್ಡ್ ಲಯಬಿಲಿಟಿ ಕೂಡ ಇದೆ. ಅಂದ್ರೆ ಒಂದು ವೇಳೆ ನಿಮ್ಮ ಕಾರ್ಡ್ ಕಳೆದು ಹೋಗಿ ಆ ಕಾರ್ಡ್ ಅನ್ನ ಬೇರೆ ಯಾರಾದ್ರೂ ಮಿಸ್ಯೂಸ್ ಮಾಡಿಕೊಂಡು ಹಣವನ್ನ ತೆಗೆದು ಬಿಟ್ರೆ ನೀವು ಅದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ. ನೀವು ಕಾರ್ಡ್ ಹಾಳಾಗಿದೆ ಅಂತ ಹೇಳಿ ರಿಪೋರ್ಟ್ ಮಾಡಿದ ಕೂಡಲೇ ನಿಮಗೆ ಫ್ರಾಡ್ ಟ್ರಾನ್ಸಾಕ್ಷನ್ ಗಳಿಂದ ಪ್ರೊಟೆಕ್ಷನ್ ಸಿಕ್ಬಿಡುತ್ತೆ. ಜೊತೆಗೆ ಆಫರ್ಸ್ ನೋಡೋದಾದ್ರೆ, ಮೊದಲನೇದು, ಈ ಕಾರ್ಡ್ ಮೂಲಕ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಒಂದೇ ಸಲ ಅದಕ್ಕೆ ಪೇಮೆಂಟ್ ಮಾಡಿ ಬ್ಯಾಲೆನ್ಸ್ ಅನ್ನ ಖಾಲಿ ಮಾಡ್ಕೊಳ್ಳೋದ್ರ ಬದಲು ಆ ಪರ್ಚೇಸಸ್ ನ ಈಸಿ EMI ಗಳಿಗೆ ನೀವು ಕನ್ವರ್ಟ್ ಮಾಡಬಹುದು. ಆ ಪ್ರಾಡಕ್ಟ್ ಮಾರ್ತಿರೋರು, ಆ ವೆಬ್ಸೈಟ್ ನವರು EMI ಆಪ್ಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ನೀವು ಒಂದೇ ಸಲ ಕ್ರೆಡಿಟ್ ಕಾರ್ಡ್ ಅಲ್ಲಿ ಪೇ ಮಾಡಿ ಆಮೇಲೆ ಕ್ರೆಡಿಟ್ ಕಾರ್ಡ್ ಆಪ್ ನಲ್ಲಿ ಹೋಗಿ ನಿಮ್ ಕಡೆಯಿಂದ ನೀವೇ ಅದನ್ನ EMI ಗೆ ಕನ್ವರ್ಟ್ ಮಾಡಬಹುದು. ನೆಕ್ಸ್ಟ್, ಎರಡನೇದು, ಈ ಕಾರ್ಡ್ ನಲ್ಲಿ ಝೊಮ್ಯಾಟೊ ಆರ್ಡರ್ಸ್ ಮೇಲೆ ಬರೋಬ್ಬರಿ 40% ಆಫರ್ ಇದೆ. ಈ ಕಾರ್ಡ್ ನಲ್ಲಿ ಪೇಮೆಂಟ್ ಮಾಡುವಾಗ ಆಕ್ಸಿಸ್ ನಿಯೋ ಅನ್ನೋ ಕೂಪನ್ ಕೋಡ್ ಬಳಸಿ ಆಫರ್ ಅನ್ನ ನೀವು ಪಡ್ಕೋಬಹುದು. ಮೂರನೇದು, ಈ ಕಾರ್ಡ್ ನ ಪೇಟಿಎಂ ಆಪ್ ಗೆ ಲಿಂಕ್ ಮಾಡಿ ಯುಟಿಲಿಟಿ ಬಿಲ್ ಗಳಿಗೆ ಪೇಮೆಂಟ್ ಮಾಡಿದ್ರೆ, ಅಂದ್ರೆ ಕರೆಂಟ್ ಬಿಲ್, ವಾಟರ್ ಬಿಲ್, ಇದರ ಬಿಲ್ ಗಳನ್ನ ನೀವು ಪೇ ಮಾಡಿದ್ರೆ 5% ಆಫ್ ಕೂಡ ಸಿಗುತ್ತೆ. ನಾಲ್ಕನೇದು, 10-10-10 ಆಫರ್. ಬ್ಲಿಂಕಿಟ್ ನಲ್ಲಿ 10%, ಮಿಂತ್ರಾದಲ್ಲಿ 10% ಹಾಗೂ ಬುಕ್ ಮೈ ಶೋನಲ್ಲಿ ಪ್ರತಿ ಬಾರಿ ಟಿಕೆಟ್ ತಗೊಂಡಾಗ್ಲೂ ಕೂಡ 10% ಆಫ್ ಸಿಗುತ್ತೆ. ಎವ್ರಿ ಟೈಮ್, ಪ್ರತಿ ಬಾರಿ. ಇನ್ನು ಕಡೆದಾಗಿ, ನೀವು ಕಾರ್ಡ್ ತಗೊಂಡು ಆಕ್ಟಿವೇಶನ್ ಮಾಡಿಕೊಂಡಾಗ ಆಕ್ಟಿವೇಶನ್ ಬೆನಿಫಿಟ್ಸ್ ಅಂತ ಕೂಡ ಮೊದಲ ಯುಟಿಲಿಟಿ ಬಿಲ್ ಪೇಮೆಂಟ್ ನಲ್ಲಿ 100% ಕ್ಯಾಶ್ ಬ್ಯಾಕ್ ಪಡ್ಕೋಬಹುದು. ಬಿಲ್ 300 ರೂಪಾಯಿ ಒಳಗಿದ್ರೆ, ಜೊತೆಗೆ ಕಾರ್ಡ್ ಆಕ್ಟಿವೇಟ್ ಆಗಿ 30 ದಿನದ ಒಳಗಡೆ ನೀವು ಈ ಪೇಮೆಂಟ್ ಮಾಡಿದ್ರೆ ಅಷ್ಟನ್ನು ಕ್ಯಾಶ್ ಬ್ಯಾಕ್ ನಿಮಗೆ ಸಿಗುತ್ತೆ. ಫ್ರೀ ಬಿಲ್ ಪೇಮೆಂಟ್ ಮಾಡ್ದಂಗಾಗುತ್ತೆ. ಜೊತೆಗೆ ಈ ಕಾರ್ಡ್ ನಲ್ಲಿ ಸೆಕ್ಯೂರಿಟಿಗಾಗಿ EMV ಸರ್ಟಿಫಿಕೇಶನ್ ಇರೋ ಚಿಪ್ ಹಾಗೂ ಪಿನ್ ಸಿಸ್ಟಮ್ ಇದೆ. EMV ಸರ್ಟಿಫಿಕೇಶನ್ ಅಂದ್ರೆ ಯುರೋಪೆ ಮಾಸ್ಟರ್ ಕಾರ್ಡ್ ಅಂಡ್ ವೀಸಾ ಸರ್ಟಿಫಿಕೇಶನ್ ಅಂತ. ಇದನ್ನ ಚಿಪ್ ಆಧಾರಿತ ಪೇಮೆಂಟ್ ಗಳಿಗೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಆ ಸರ್ಟಿಫಿಕೇಶನ್ ನ ಭದ್ರತೆ ಈ ಕಾರ್ಡ್ಗೆ ಸಿಗುತ್ತೆ. ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀವಿ, ಚೆಕ್ ಮಾಡಬಹುದು. ನೆಕ್ಸ್ಟ್ ಕಾರ್ಡ್, ಆಕ್ಸಿಸ್ ಮೈ ಝೋನ್ ಕ್ರೆಡಿಟ್ ಕಾರ್ಡ್. ಇದಂತೂ ಪ್ರತಿ ಬುಧವಾರ ಎಕ್ಸೈಟಿಂಗ್ ಆಫರ್ ಗಳನ್ನ ಕೊಡುತ್ತೆ ಈ ಕಾರ್ಡ್. ಅಲ್ಲದೆ ಸಿನಿಮಾ ಟಿಕೆಟ್ ಗಳನ್ನ ಬೈ 1 get 1 ಫ್ರೀ ಕೊಡುತ್ತೆ ಇದು. ಜೊತೆಗೆ ಸ್ವಿಗ್ಗಿನಲ್ಲಿ ಫುಡ್ ಆರ್ಡರ್ ಮಾಡಿ ಆಕ್ಸಿಸ್ 120 ಅನ್ನೋ ಕೂಪನ್ ಅಪ್ಲೈ ಮಾಡಿದಾಗ ಅಲ್ಲಿ 120 ರೂಪಾಯಿ ಆಫ್ ಸಿಗುತ್ತೆ. 3 ಬೆನಿಫಿಟ್ ಆಯ್ತಲ್ವಾ. 4ನೇ ಬೆನಿಫಿಟ್ ಏನು ಅಂದ್ರೆ, ಆಜಿಯೋನಲ್ಲಿ ಫ್ಯಾಷನ್ ವೆಬ್ಸೈಟ್, ಇದರಲ್ಲಿ ಕಾರ್ಡ್ ಬಳಸಿ ಪೇಮೆಂಟ್ ಮಾಡುವಾಗ ಆಜಿಯೋ ಆಕ್ಸಿಸ್ MA ಅನ್ನೋ ಕೂಪನ್ ಕೋಡ್ ಅಪ್ಲೈ ಮಾಡಿದಾಗ ಅಪ್ ಟು 1000 ರೂಪೀಸ್ ವರೆಗೂ ಕೂಡ ಡಿಸ್ಕೌಂಟ್ ಪಡಿಬಹುದು. ಇದು ಮಿನಿಮಮ್ 2999 ರೂಪಾಯಿಯ ಪರ್ಚೇಸ್ಗಳಿಗೆ ಅಪ್ಲೈ ಆಗುತ್ತೆ. ಇನ್ನು 5ನೇ ಬೆನಿಫಿಟ್ ಆಗಿ, ಆಕ್ಸಿಸ್ ನಿಯೋ ಕಾರ್ಡ್ ರೀತಿ ಇದರಲ್ಲೂ ಕೂಡ ಪರ್ಚೇಸ್ಗಳನ್ನ ಈಸಿಯಾಗಿ EMI ಗೆ ಕನ್ವರ್ಟ್ ಮಾಡ್ಕೋಬಹುದು. ಅಂದ್ರೆ ಅಗೇನ್ ರಿಪೀಟ್ ಮಾಡಿ ಹೇಳ್ತೀವಿ ಏನರ್ಥ ಅಂತ ಹೇಳಿ. ವಸ್ತು ತಗೊಳಕ್ ಹೋಗಿರ್ತೀರಿ, ಅಲ್ಲಿ EMI ಆಪ್ಷನ್ ಇಲ್ಲ ಅಂತ ಹೇಳಿರ್ತಾರೆ, ಆದ್ರೂ ಕೂಡ ಕ್ರೆಡಿಟ್ ಕಾರ್ಡ್ ಅಲ್ಲಿ ಪೇ ಮಾಡ್ತೀರಿ, ಫುಲ್ ಪೇಮೆಂಟ್ ಮಾಡ್ತೀರಿ. ಆಮೇಲೆ ಕ್ರೆಡಿಟ್ ಕಾರ್ಡ್ ಆಪ್ ಬಂದು ನೀವು ಅದನ್ನ EMI ಗೆ ನಿಮ್ ಸೈಡ್ ಇಂದ ಕನ್ವರ್ಟ್ ಮಾಡ್ಕೋಬಹುದು, ಸೆಲ್ಲರ್ EMI ಆಪ್ಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ. ನೆಕ್ಸ್ಟ್ 6ನೇ ಬೆನಿಫಿಟ್, ನೀವು ಈ ಕಾರ್ಡ್ ತಗೊಂಡ 30 ದಿನದ ಒಳಗೇನೆ ಅದನ್ನ ಬಳಸಿ ಮೊದಲ ಪರ್ಚೇಸ್ ಮಾಡಿದ್ರೆ ಇಡೀ ವರ್ಷಕ್ಕೆ, 1 ವರ್ಷಕ್ಕೆ ಸೋನಿ ಲಿವ್ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿ ಸಿಗುತ್ತೆ. ಸುಮಾರು 1499 ರೂಪಾಯಿನ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಇದು. OTT ಪ್ಲಾಟ್ಫಾರ್ಮ್ ನ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿ ನಿಮಗೆ ಸಿಗುತ್ತೆ. ಇನ್ನು ಕೊನೆಯದಾಗಿ, ಏರ್ಪೋರ್ಟ್ ಗಳಲ್ಲಿ ಕಾಂಪ್ಲಿಮೆಂಟರಿ ಲಾಂಜ್ ಆಕ್ಸೆಸ್. ಅದೇ ರೀತಿ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕಿಸುವಾಗ 1% ಸರ್ಚಾರ್ಜ್ ನ ಕೂಡ ಈ ಕಾರ್ಡ್ ನಲ್ಲಿ ಪೇಮೆಂಟ್ ಮಾಡೋ ಮೂಲಕ ಅವಾಯ್ಡ್ ಮಾಡಬಹುದು. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನ ಚೆಕ್ ಮಾಡಿ, ಇದರ ಲಿಂಕ್ ಕೂಡ ಅಲ್ಲಿದೆ. ನೆಕ್ಸ್ಟ್, IDFC ಕ್ರೆಡಿಟ್ ಕಾರ್ಡ್ಸ್. IDFC ನವರು ತಮ್ಮ ಸಾಕಷ್ಟು ಕ್ರೆಡಿಟ್ ಕಾರ್ಡ್ಗಳಲ್ಲಿ ಆಫರ್ಸ್ ಕೊಡ್ತಾ ಇದ್ದಾರೆ. ಅದರಲ್ಲೂ ಒಂದು ಕಾರ್ಡ್ ನಲ್ಲಿ ಇನ್ಶೂರೆನ್ಸ್ ಬೆನಿಫಿಟ್ ಇದೆ.
ಫಸ್ಟ್ ವಾವ್ ಅನ್ನೋ ಕ್ರೆಡಿಟ್ ಕಾರ್ಡ್ನಲ್ಲಿ ಬರೋಬ್ಬರಿ 10 ಲಕ್ಷ ರೂಪಾಯಿವರೆಗೆ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಇನ್ಶೂರೆನ್ಸನ್ನು ಫ್ರೀ ಆಗಿ ಕೊಡ್ತಾರೆ. ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ಲೈಫ್ ಇನ್ಶೂರೆನ್ಸ್ ಫ್ರೀ. ಇದರ ಜೊತೆಗೆ IDFC ಎಲ್ಲ ಕ್ರೆಡಿಟ್ ಕಾರ್ಡ್ಗಳಿಗೂ ಕೂಡ ಬರೋ ರಿವಾರ್ಡ್ ಪಾಯಿಂಟ್ಸ್ಗೆ ಎಕ್ಸ್ಪೈರಿ ಡೇಟ್ ಇರುವುದಿಲ್ಲ. ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. LIC ಕ್ಲಾಸಿಕ್ ಮತ್ತು LIC ಸೆಲೆಕ್ಟ್ ಕ್ರೆಡಿಟ್ ಕಾರ್ಡ್ ಅನ್ನೋ 2 ಕಾರ್ಡ್ಗಳು ಮಾತ್ರ ಇದಕ್ಕೆ ಎಕ್ಸೆಪ್ಷನ್ಸ್. ಅವೆರಡನ್ನ ಬಿಟ್ಟು IDFCನ ಯಾವುದೇ ಕ್ರೆಡಿಟ್ ಕಾರ್ಡ್ ತಗೊಂಡ್ರೂ ಕೂಡ ರಿವಾರ್ಡ್ ಪಾಯಿಂಟ್ಸ್ ಎಕ್ಸ್ಪೈರ್ ಆಗಲ್ಲ. ಅಲ್ಲದೆ IDFC ಕ್ರೆಡಿಟ್ ಕಾರ್ಡ್ ತಗೊಂಡ ನಂತರ ಮೊದಲ ಪೇಮೆಂಟ್ಗೆ 500 ರೂಪಾಯಿ ಮೌಲ್ಯದ ಗಿಫ್ಟ್ ವೋಚರ್ ಸಿಗುತ್ತೆ. 5,000 ರೂಪಾಯಿವರೆಗೆ ಶಾಪಿಂಗ್ ಮಾಡಿದಾಗ ಈ ರಿವಾರ್ಡ್ ಸಿಗುತ್ತೆ. ಜೊತೆಗೆ IDFC ಕಾರ್ಡ್ಸ್ ಮೂಲಕ EMIಗಳನ್ನು ಪೇ ಮಾಡಿದಾಗ ಕೂಡ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮೊದಲ EMI ಪೇಮೆಂಟ್ಗೆ ಅಪ್ ಟು 1,000 ರೂಪಾಯಿವರೆಗೂ ಕೂಡ ಕ್ಯಾಶ್ ಬ್ಯಾಕ್ ಪಡ್ಕೋಬಹುದು. IDFCಯ ಕಾರ್ಡ್ಗಳಲ್ಲಿ ಪ್ರತಿ ಕ್ವಾರ್ಟರ್ಗೆ 4 ಬಾರಿ ಅಂದರೆ 3 ತಿಂಗಳಿಗೆ 4 ಬಾರಿ ಕಾಂಪ್ಲಿಮೆಂಟರಿ ರೈಲ್ವೆ ಲಾಂಜ್ ಆಕ್ಸೆಸ್ ಸಿಗುತ್ತೆ. ಅದೇ ರೀತಿ ಏರ್ಪೋರ್ಟ್ ಹಾಗೂ ಗಾಲ್ಫ್ ಕೋರ್ಸ್ಗಳಿಗೂ ಕೂಡ ಕೆಲ ವೇರಿಯಂಟ್ನ ಕಾರ್ಡ್ ಹೋಲ್ಡರ್ಸ್ಗೆ ಆಕ್ಸೆಸ್ ಸಿಗುತ್ತೆ. ಸಿನಿಮಾ ಟಿಕೆಟ್ಗಳ ಆಫರ್ ನೋಡಿದ್ರೆ IDFCಯ ಕಾರ್ಡ್ಗಳಿಗೂ ಸಿಗುತ್ತೆ. ಕೆಲ ವೇರಿಯಂಟ್ಗಳಲ್ಲಿ ಪ್ರತಿ ತಿಂಗಳು ಕೂಡ ಸಿನಿಮಾ ಟಿಕೆಟ್ಗೆ 25ರಿಂದ 75% ವರೆಗೆ ಡಿಸ್ಕೌಂಟ್ ಆಫರ್ ಸಿಗುತ್ತೆ. ಅಲ್ಲದೆ ದೇಶಾದ್ಯಂತ ಆಲ್ಮೋಸ್ಟ್ 1,500 ರೆಸ್ಟೋರೆಂಟ್ಗಳಲ್ಲಿ 25% ವರೆಗೆ ಡಿಸ್ಕೌಂಟ್ ಪಡ್ಕೋಬಹುದು. IDFCನ ಎಲ್ಲ ಕ್ರೆಡಿಟ್ ಕಾರ್ಡ್ಸ್ಗೂ ಕೂಡ ಈ ಆಫರ್ ಅಪ್ಲೈ ಆಗುತ್ತೆ. ಯಾವುದೇ ಬಡ್ಡಿ ಇಲ್ಲದೆ ATMನಿಂದ ಕ್ಯಾಶ್ನ ಕೂಡ ವಿತ್ಡ್ರಾ ಮಾಡ್ಕೋಬಹುದು. ಕ್ಯಾಶ್ ವಿತ್ಡ್ರಾ ಮಾಡಿಕೊಂಡ ಮೊದಲ 45 ದಿನ ಇಂಟ್ರೆಸ್ಟ್ ಅಪ್ಲೈ ಆಗಲ್ಲ. IDFC ಫಸ್ಟ್ ವಾವ್ ಕ್ರೆಡಿಟ್ ಕಾರ್ಡ್ ಕಸ್ಟಮೈಸಬಲ್ ಕ್ರೆಡಿಟ್ ಕಾರ್ಡ್. ನಿಮಗಿಷ್ಟದ ಫೋಟೋವನ್ನು ಕ್ರೆಡಿಟ್ ಕಾರ್ಡ್ ಮೇಲೆ ಪ್ರಿಂಟ್ ಮಾಡಿಸ್ಕೋಬಹುದು. ಇದು FD ಬ್ಯಾಕಿಂಗ್ ಇರೋ ಕಾರ್ಡ್. ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ರೂ ಕೂಡ ಒಂದಷ್ಟು ಅಮೌಂಟನ್ನು ನಿಮ್ಮ ಹತ್ರ FD ಇಡ್ಸ್ಕೊಂಡು ಕ್ರೆಡಿಟ್ ಕಾರ್ಡನ್ನು ಕೊಡ್ತಾರೆ. ಆ FD ನೀವಿಟ್ಟಿದ್ದು ಅದು ಫ್ರೀ ದುಡ್ಡಲ್ಲ ಬ್ಯಾಂಕ್ಗೆ. FD ಇಟ್ಟಿರ್ತೀರ ಅಷ್ಟೇ ನಿಮ್ಮ ಹೆಸರಲ್ಲಿ. ಅದಕ್ಕೆ FDಗೆ ಬರಬೇಕಾಗಿರೋ ಬಡ್ಡಿನ ಕೂಡ ಬ್ಯಾಂಕ್ ನಿಮಗೆ ಕೊಡುತ್ತೆ. ಜೊತೆಗೆ ಕ್ರೆಡಿಟ್ ಕಾರ್ಡ್ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ ಅವಾಗ. ಅಲ್ಲದೆ ಈಗ ಆಲ್ರೆಡಿ ನಿಮ್ಮ ಹತ್ರ IDFC ಫಸ್ಟ್ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೊಂದು ಆ್ಯಡ್ ಆನ್ ಕಾರ್ಡ್ ತಗೊಳ್ಳೋ ಚಾನ್ಸ್ ಸಿಗುತ್ತೆ. ಅದನ್ನು ನೀವು ನಿಮ್ಮ ಕುಟುಂಬಸ್ಥರು ಸ್ನೇಹಿತರಲ್ಲಿ ಯಾರಿಗಾದರೂ ಕೂಡ ಕೊಡಿಸ್ಬೋದು ಬೇಕಾದರೆ. ಜೊತೆಗೆ ನಿಮ್ಮ ಹತ್ರ ಈಗ ಆಲ್ರೆಡಿ IDFC ಫಸ್ಟ್ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದರಲ್ಲಿ UPI ಟ್ರಾನ್ಸಾಕ್ಷನ್ಗಳನ್ನು ಎನೇಬಲ್ ಮಾಡಿಕೊಂಡು ಇನ್ಸ್ಟೆಂಟ್ ರೂಪೇ ಕಾರ್ಡ್ಗೂ ಕೂಡ ಅಪ್ಲೈ ಮಾಡಬಹುದು. IDFC ಫಸ್ಟ್ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ಗಳಿಗೂ ಕೂಡ ಜಾಯ್ನಿಂಗ್ ಹಾಗೂ ಆ್ಯನ್ಯುವಲ್ ಫೀಸ್ ಇರೋದಿಲ್ಲ ಸ್ನೇಹಿತರೆ. ಸೊ ಈ ಕಾರ್ಡ್ನ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರ್ತೀವಿ. ಎಲ್ಲ ಕಾರ್ಡ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ. ಇದೆಲ್ಲ ಲಿಮಿಟೆಡ್ ಪೀರಿಯಡ್ ಆಫರ್, ಆಮೇಲೆ ಚಾರ್ಜಸ್ ಇರುತ್ತೆ ಅಂತ ಬ್ಯಾಂಕ್ನವ್ರು ಹೇಳಿದ್ದಾರೆ. ಸೊ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕ್ ಮೂಲಕ ನಿಮಗೆ ಬೇಕಾಗಿರೋ ನಿಮಗೆ ಸೂಟ್ ಆಗೋ ಕಾರ್ಡ್ಗಳಿಗೆ ನೀವು ಕೂಡ ಅಪ್ಲೈ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.